ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಲೋಲಾರ್ಕ ವರ್ಣನವೆಂಬ 46ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ: ಅಗಸ್ತ್ಯ, ಯೋಗಿನಿಯರು ಹೊರಟು ಹೋದ ತರುವಾಯ ಮಹೇಶ್ವರನು ಕಾಶಿಯ ವೃತ್ತಾಂತವನ್ನು ಅರಿಯಲಿಚ್ಛಿಸಿ ಸೂರ್ಯನನ್ನು ಅಲ್ಲಿಗೆ ಕಳುಹಿಸಿದನು. ಮಹೇಶ್ವರನು ಹೇಳುತ್ತಾನೆ: ಅಯ್ಯ ಸೂರ್ಯನೇ, ಧರ್ಮಮೂರ್ತಿಯಾದ ದಿವೋದಾಸನು ವಾಸವಾಗಿರುವ ಮಂಗಳಕರವಾದ ಕಾಶಿಪುರಿಗೆ ಶೀಘ್ರವಾಗಿ ತೆರಳು. ಆ ರಾಜನ ಧರ್ಮವನ್ನು ಕೆಡಿಸಿ ಅವನು ಆ ಕಾಶಿ ಕ್ಷೇತ್ರದಿಂದ ಹೊರಡುವಂತೆ ಮಾಡು. ಆದರೆ ಅವನನ್ನು ಅವಮಾನ ಮಾಡಬೇಡ. ಧರ್ಮ ಮಾರ್ಗ ನಿರತನಾದವನಿಗೆ ಅವಮಾನ ಮಾಡಿದರೆ ಅದು ತನಗೆ ಹಿಂತಿರುಗುವುದು. ಅದರಿಂದ ಮಹಾಪಾಪವು ಸಂಭವಿಸುವುದು. ನಿನ್ನ ಬುದ್ಧಿ ವಿಕಾಸದಿಂದ ಆ ಅರಸನು ಧರ್ಮಭ್ರಷ್ಟನಾದರೆ ಮಾತ್ರ ನೀನು ಸಹಿಸಲಾಗದ ನಿನ್ನ ಕಿರಣಗಳಿಂದ ಆ ಕಾಶಿ ನಗರವನ್ನು ದಹಿಸು. ಅವನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ, ಅಹಂಕಾರಗಳು ಉಂಟಾಗದಿರುವುದರಿಂದ ಯಮನು ಅವನನ್ನು ಜಯಿಸಲಾರನು. ಭಾಸ್ಕರ, ಆಪತ್ತಿನಲ್ಲಿಯೂ ಧರ್ಮದಲ್ಲಿ ಸ್ಥಿರ ಬುದ್ಧಿ, ದೃಢ ಮನಸ್ಸುಗಳು ಇರುವವರೆಗೆ ಮನುಷ್ಯರಿಗೆ ವಿಘ್ನಗಳು ಹೇಗೆ ಉಂಟಾಗುವವು? ಅಯ್ಯ ಸೂರ್ಯನೇ, ನೀನು ಈ ಪ್ರಪಂಚದಲ್ಲಿರುವ ಸಕಲ ಪ್ರಾಣಿಗಳ ಕಾರ್ಯಗಳನ್ನು ತಿಳಿಯುವೆ. ಆದುದರಿಂದಲೇ ನೀನು ಜಗಚ್ಚಕ್ಷುವು. ಆದುದರಿಂದ ಈಗ ಕಾರ್ಯಸಿದ್ಧಿಗಾಗಿ ಕಾಶಿಗೆ ಹೊರಡು. ಸೂರ್ಯನು ಮಹೇಶ್ವರನ ಆದೇಶವನ್ನು ಪರಿಗ್ರಹಿಸಿ ಆಕಾಶ ಮಾರ್ಗದಲ್ಲಿ ಸಂಚರಿಸುವ ಮತ್ತೊಂದು ಶರೀರವನ್ನು ಕಲ್ಪಿಸಿಟ್ಟು ತಾನು ಕಾಶಿಗೆ ಅಭಿಮುಖನಾದನು. ಅವನು ಕಾಶಿಯನ್ನು ನೋಡುವಾಶೆಯಿಂದ ಅತ್ಯಂತ ಚಂಚಲ ಚಿತ್ತನಾಗಿ 1000 ಪಾದಗಳುಳ್ಳವನಾಗಿದ್ದರು ತಾನು ಮತ್ತೆ ಅನೇಕ ಪಾದಗಳುಳ್ಳವನಾಗಬೇಕೆಂದು ಬಯಸಿದನು. ಯಾವಾಗಲೂ ಆಕಾಶ ಮಾರ್ಗದಿಂದ ಕಾಶಿಗೆ ಹೋಗುತ್ತಿರುವ ಆ ಸೂರ್ಯನಿಗೆ ಹಂಸತ್ವವು ಆಗ ಸಫಲವಾಯಿತು. ಬಳಿಕ ಸೂರ್ಯನು ಕಾಶಿಯನ್ನು ಹೊಂದಿ ಒಳಗೂ ಹೊರಗೂ ಸಂಚರಿಸುತ್ತಾ ಆ ದಿವೋದಾಸನಲ್ಲಿ ಸ್ವಲ್ಪವೂ ಧರ್ಮ ಭ್ರಷ್ಟತೆಯನ್ನು ಕಾಣಲಿಲ್ಲ. ಸೂರ್ಯನು ಕಾಶಿಯಲ್ಲಿ ನಾನಾ ರೂಪದಿಂದ 1 ವರ್ಷ ಕಾಲ ವಾಸಿಸುತ್ತಾ ಧರ್ಮಿಷ್ಠನಾದ ಆ ದೊರೆಯಲ್ಲಿ ಯಾವ ಛಿದ್ರವನ್ನು ಹೊಂದಲಿಲ್ಲ. ಅವನು ಆ ಒಂದು ದಿನ ಸಿಕ್ಕದಿರುವುದನ್ನು ಬೇಡುವುದಕ್ಕೋಸ್ಕರ ಆ ರಾಜನಿಗೆ ಅತಿಥಿಯಾಗಿ ಅವನ ದೇಶದಲ್ಲಿ ದುರ್ಲಭವಾದುದನ್ನೇ ಕಾಣಲಿಲ್ಲ. ಒಂದು ಸಾರಿ ಯಾಚಕನು, ಒಂದು ಸಾರಿ ಬಹುವಾಗಿ ದಾನ ಮಾಡುವವನು, ಒಂದು ಸಲ ದೀನನು, ಒಂದು ಸಾರಿ ಜೋಯಿಸನು ಆಗಿ ಆ ದೊರೆಯನ್ನು ಪರೀಕ್ಷಿಸಿದನು. ಒಂದು ಸಾರಿ ವೇದಬಾಹ್ಯ ಕ್ರಿಯೆಯನ್ನು ಪ್ರತಿಪಾದಿಸುವವನು, ಒಂದು ಸಾರಿ ಚಾರ್ವಾಕ ಮತವನ್ನು ಸ್ಥಾಪಿಸುವವನು, ಒಂದು ಸಲ ಸನ್ಯಾಸಿಯು, ಒಂದು ಸಾರಿ ದಿಗಂಬರನು, ಒಂದು ಸಾರಿ ವಿಷವಿದ್ಯೆಯನ್ನು ಅರಿತ ವಿಷವೈದ್ಯನು, ಒಂದು ಸಾರಿ ಸಮಸ್ತ ಪಾಕ್ಷಂಡ ಧರ್ಮವನ್ನು ಅರಿತವನು, ಒಂದು ಸಾರಿ ವೇದವನ್ನು ಹೇಳುವವನು, ಒಂದು ಸಾರಿ ಜನರಿಗೆ ಭ್ರಾಂತಿಯನ್ನುಂಟು ಮಾಡುವ ಇಂದ್ರಜಾಲ ವಿದ್ಯೆಯನ್ನು ತಿಳಿದವನು ಆದನು. ಒಂದು ಸಾರಿ ಪತಿವ್ರತೆಯರನ್ನು ದೃಷ್ಟಾಂತ ಸಹಿತವಾದ ಅನೇಕ ವ್ರತೋಪದೇಶಗಳಿಂದ ಚಂಚಲ ಚಿತ್ತರನ್ನಾಗಿ ಮಾಡಿದನು. ಒಂದು ಸಾರಿ ಕಾಪಾಲಿಕ ವ್ರತವನ್ನು ಧರಿಸಿದ ಬ್ರಾಹ್ಮಣನು, ಒಂದು ಸಾರಿ ಬ್ರಹ್ಮಜ್ಞಾನಿಯು, ಒಂದು ಸಾರಿ ಧಾತುವಾದಿಯೂ ಆದನು. ಒಂದೆಡೆಯಲ್ಲಿ ಬ್ರಾಹ್ಮಣನು, ಒಂದೆಡೆಯಲ್ಲಿ ರಾಜಕುಮಾರನು, ಒಂದೆಡೆಯಲ್ಲಿ ವೈಶ್ಯನು, ಒಂದೆಡೆಯಲ್ಲಿ ಚಂಡಾಲನು, ಒಂದೆಡೆಯಲ್ಲಿ ಬ್ರಹ್ಮಚಾರಿಯು, ಒಂದೆಡೆಯಲ್ಲಿ ಗೃಹಸ್ಥನು, ಒಂದೆಡೆಯಲ್ಲಿ ವನವಾಸಿಯೂ ಆದನು. ಒಂದು ಸಾರಿ ಯತಿಯಾಗಿ ಜನರನ್ನು ಭ್ರಾಂತಿಗೊಳಿಸಿದನು. ಒಂದೆಡೆಯಲ್ಲಿ ಸಮಸ್ತ ವಿದ್ಯಾ ಕುಶಲನು, ಸರ್ವಜ್ಞನೂ ಆದನು. ಹೀಗೆ ನಾನಾ ವಿಧ ರೂಪಗಳಿಂದ ಕಾಶಿಯಲ್ಲಿ ಸಂಚರಿಸುತ್ತಾ ಬಂದರು ಅವನು ಒಂದು ಸಾರಿಯೂ ಜನರಲ್ಲಿ ಧರ್ಮಲೋಪವನ್ನು ಕಾಣಲಿಲ್ಲ. ಬಳಿಕ ಕಶ್ಯಪ ಸುತನಾದ ಆ ಸೂರ್ಯನು ಚಿಂತಾಕ್ರಾಂತನಾಗಿ ತನ್ನನ್ನು ತಾನೇ ನಿಂದಿಸಿಕೊಂಡನು. ಪರರ ಸೇವೆಯು ನಿಂದ್ಯವಾದುದು. ಈ ಸೇವೆಯಲ್ಲಿ ಒಂದೆಡೆಯಲ್ಲಿಯೂ ಕೀರ್ತಿಯು ದೊರೆಯುವುದಿಲ್ಲ. ಮಾರ್ತಂಡನು ಹೇಳುತ್ತಾನೆ: ನಾನೀಗ ಮಂದರಾಚಲಕ್ಕೆ ಹೋದರೆ ಈಶ್ವರನು ಕಾರ್ಯವನ್ನು ನಿರ್ವಾಹ ಮಾಡದ ನನ್ನಲ್ಲಿ ಸಾಮಾನ್ಯ ಸೇವಕನಲ್ಲಿ ಹೇಗೋ ಹಾಗೆ ಕೋಪಿಸಿಕೊಳ್ಳುವನು. ಕೋಪವನ್ನು ಒಪ್ಪಿಕೊಂಡು ಹೇಗಾದರೂ ಅಲ್ಲಿಗೆ ಹೋದರೂ ಮೂಢ ಭೃತ್ಯನಂತೆ ಅವನ ಮುಂದೆ ಹೇಗೆ ತಾನೇ ನಿಲ್ಲಲಾದೀತು? ಒಂದು ವೇಳೆ ಅವಮಾನವನ್ನು ಸಹಿಸಿಕೊಂಡು ನಾನು ಅಲ್ಲಿಗೆ ಹೋದರೆ ಮಹೇಶ್ವರನು ನನ್ನನ್ನು ಕೋಪದಿಂದ ನೋಡಿಯಾನು. ಆಗ ನಾನು ವಿಷವನ್ನೇ ಕುಡಿಯಬೇಕಾಗುವುದು. ನಾನು ಆ ಶಿವನ ಕೋಪಾಗ್ನಿಯಿಂದ ಪತಂಗದಂತೆ ಬೂದಿಯಾದರೆ ಬ್ರಹ್ಮನು ನನ್ನನ್ನು ಕಾಪಾಡಲು ಸಮರ್ಥನಾಗುವುದಿಲ್ಲ. ಆದುದರಿಂದ ನಾನು ಇಲ್ಲಿಯೇ ಕ್ಷೇತ್ರ ಸನ್ಯಾಸ ವಿಧಿಯಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ವಾಸಿಸುವೆನು. ಯಾವಾಗಲೂ ಇದನ್ನು ಬಿಡುವುದಿಲ್ಲ. ಮಹೇಶ್ವರನಿಗೆ ಕಾರ್ಯರೂಪಾರ್ಥವನ್ನು ತಿಳಿಸದೆ ಇಲ್ಲಿರುವುದರಿಂದ ನನಗುಂಟಾಗುವ ಪಾಪವು ಕಾಶಿವಾಸದಿಂದ ಪರಿಹಾರವಾಗುವುದು. ಸಜ್ಜನರ ಇತರ ಅಲ್ಪ ಪಾಪಗಳು, ಮಹಾಪಾಪಗಳು ಕಾಶಿ ಪ್ರವೇಶದಿಂದಲೇ ನಾಶವಾಗುವವು.
ನಾನು ಬುದ್ಧಿಪೂರ್ವಕವಾಗಿ ಈ ಪಾಪವನ್ನೆಸಗಲಿಲ್ಲ. ಮಹೇಶ್ವರನೇ ಹಿಂದೆ ಧರ್ಮವನ್ನು ರಕ್ಷಿಸೆಂದು ನನಗೆ ಆಜ್ಞೆ ಮಾಡಿರುವನು. ನಶ್ವರವಾದ ಈ ದೇಹದಿಂದ ಧರ್ಮವನ್ನು ರಕ್ಷಿಸಿದವನು ಮೂರು ಲೋಕಗಳನ್ನು ರಕ್ಷಿಸಿದವನಾಗುವನು. ಚೆನ್ನಾಗಿಯೇ ಕಾಪಾಡಿದ ಕಾಮ ಮತ್ತು ಅರ್ಥಗಳಿಂದಲಾದರೂ ಏನು ತಾನೇ ಪ್ರಯೋಜನ? ಕಾಮವು ರಕ್ಷಿಸಲರ್ಹವಾದರೆ ಕಾಮಾರಿಯಾದ ಶಿವನು ಸಕಲ ಜನರಿಗೂ ಸುಖವನ್ನುಂಟು ಮಾಡುವ ಮನ್ಮಥನನ್ನು ಕೂಡಲೇ ಏಕೆ ನಾಶಗೊಳಿಸಿದನು? ಕೆಲವರು ಹೇಳುವಂತೆ ದ್ರವ್ಯವು ರಕ್ಷಿಸಲರ್ಹವಾದರೆ ಹರಿಶ್ಚಂದ್ರನು ವಿಶ್ವಾಮಿತ್ರನ ವಿಷಯದಲ್ಲಿ ದ್ರವ್ಯವನ್ನು ಕಾಪಾಡಿಕೊಳ್ಳಲಿಲ್ಲಬೇಕೆ? ಶಿಬಿ ಮೊದಲಾದ ರಾಜರು, ಮದೀಚಿ ಮೊದಲಾದ ಬ್ರಾಹ್ಮಣರು ಎಲ್ಲರೂ ದೇಹನಾಶದಿಂದಲೂ ಧರ್ಮವನ್ನು ಕಾಪಾಡಿರುವರು. ನನಗೆ ಈ ಕಾಶಿ ಸೇವನೆಯೇ ಧರ್ಮವಾಗಿರುವುದು. ಇದು ಕೋಪಗೊಂಡ ರುದ್ರನ ದೆಸೆಯಿಂದಲೂ ನನ್ನನ್ನು ನಿಶ್ಚಯವಾಗಿಯೂ ಕಾಪಾಡುವುದು. ಜ್ಞಾನಿಯಾದ ಯಾವನು ತಾನೇ ಹೊಂದಲ ಶಕ್ಯವಾದ ಕಾಶಿಯನ್ನು ಸೇರಿಯೂ ಅದನ್ನು ಬಿಡಲು ಬಯಸುವನು? ಕೈಯಲ್ಲಿರುವ ರತ್ನವನ್ನು ತ್ಯಜಿಸಿ ಗಾಜನ್ನು ತೆಗೆದುಕೊಳ್ಳಲು ಯಾವನು ಬಯಸುವನು? ಯಾವನು ಕಾಶಿಯನ್ನು ಬಿಟ್ಟು ಇತರ ಕಡೆಗಳಿಗೆ ಹೋಗಲಿಚ್ಛಿಸುವನೋ ಅವನು ನಿಧಿಯನ್ನು ಕಾಲಿನಿಂದ ತುಳಿದು ಭಿಕ್ಷೆಯಿಂದ ದ್ರವ್ಯವನ್ನು ಗಳಿಸಲು ಇಚ್ಛಿಸುವನು. ಪುತ್ರ, ಮಿತ್ರ, ಪತ್ನಿ, ಹೊಲ, ಗದ್ದೆಗಳು, ದ್ರವ್ಯಗಳು ಇವು ಪ್ರತಿ ಜನ್ಮದಲ್ಲಿಯೂ ದೊರೆಯುವವು. ಕಾಶಿಯು ಮಾತ್ರ ದೊರೆಯುವುದಿಲ್ಲ. ಯಾವನು ಮೂರು ಲೋಕಗಳನ್ನು ಉದ್ಧರಿಸಲು ಸಮರ್ಥವಾದ ಕಾಶಿಯನ್ನು ಪಡೆಯುವನು ಅವನು ಮೂರು ಲೋಕದ ಐಶ್ವರ್ಯಗಳಿಂದಲೂ ಹೊಂದಲಶಕ್ಯವಾದ ಮಹಾಸುಖವನ್ನು ಪಡೆಯುವನು. ಕುಪಿತನಾದ ರುದ್ರನು ತನ್ನ ತೇಜಸ್ಸನ್ನು ನಾಶಗೊಳಿಸಿದರೂ ಕಾಶಿಯಲ್ಲಿ ಆತ್ಮಜ್ಞಾನದಿಂದ ಆ ತೇಜಸ್ಸು ಮತ್ತೆ ಲಭಿಸುವುದು. ಕಾಶಿಯಿಂದ ಉಂಟಾದ ತೇಜಸ್ಸು ಪ್ರಜ್ವಲಿಸುವವರೆಗೆ ಮಿಣುಕು ಹುಳುಗಳಂತಿರುವ ಇತರ ತೇಜಸ್ಸುಗಳು ಪ್ರಕಾಶಿಸುವವು. ಕಾಶಿಯ ಪ್ರಭಾವವನ್ನು ಅರಿತ ಅಂಧಕಾರಾತಿಯಾದ ಆ ಸೂರ್ಯನು ಹೀಗೆ ಆಲೋಚಿಸಿ ತನ್ನನ್ನು 12 ಬಗೆಯಾಗಿ ವಿಭಾಗಿಸಿಕೊಂಡು ಕಾಶಿಯಲ್ಲಿ ನೆಲೆಸಿದನು. ಅಯ್ಯ ಅಗಸ್ತ್ಯನೇ, ಲೋಲಾರ್ಕ, ಉತ್ತರಾರ್ಕ, ಸಾಂಬಾದಿತ್ಯ, ದೃಪದಾದಿತ್ಯ, ಮಯೂಖಾದಿತ್ಯ, ಖಗೋಲ್ಕ, ಅರುಣಾದಿತ್ಯ, ವೃದ್ಧಾದಿತ್ಯ, ಕೇಶವಾದಿತ್ಯ, ವಿಮಲಾದಿತ್ಯ, ಗಂಗಾದಿತ್ಯ, ಯಮಾದಿತ್ಯ ಎಂಬ 12 ಮಂದಿ ಆದಿತ್ಯರು ಆ ಕ್ಷೇತ್ರವನ್ನು ಅತ್ಯಂತ ತಾಮಸರಾದ ದುಷ್ಟರಿಂದ ಯಾವಾಗಲೂ ರಕ್ಷಿಸುವರು. ಸೂರ್ಯನಿಗೆ ಕಾಶಿಯನ್ನು ನೋಡಿದ ಕೂಡಲೇ ಮನಸ್ಸು ಚಂಚಲವಾದುದರಿಂದ ಅವನಿಗೆ ಲೋಲಾರ್ಕನೆಂದು ಹೆಸರಾಯಿತು. ಈ ಲೋಲಾರ್ಕನು ಹಸಿ ಸಂಭೇದದಲ್ಲಿ ದಕ್ಷಿಣ ದಿಕ್ಕಿನಲ್ಲಿದ್ದು ಕಾಶಿಯಲ್ಲಿ ವಾಸಿಸುವ ಜನರ ಯೋಗಕ್ಷೇಮವನ್ನು ನೋಡಿಕೊಳ್ಳುವನು. ಮಾರ್ಗಶೀರ್ಷ ಮಾಸದ ಸಪ್ತಮಿ ಅಥವಾ ಷಷ್ಠಿ ಭಾನುವಾರದ ದಿನ ಇಲ್ಲಿ ವಾರ್ಷಿಕ ಯಾತ್ರೆಯನ್ನು ಎಸಗಿದವನು ಪಾಪ ಮುಕ್ತನಾಗುವನು. ಈ ಷಷ್ಠಿ ಭಾನುವಾರದ ದಿನ ಲೋಲಾರ್ಕನನ್ನು ದರ್ಶನ ಮಾಡುವುದರಿಂದ 1 ವರ್ಷ ಕಾಲದಲ್ಲಿ ಮಾಡಿದ ಪಾಪಗಳು ಕೂಡಲೇ ನಾಶವಾಗುವವು. ಹಸಿ ಸಂಭೇದದಲ್ಲಿ ಮಿಂದು ಪಿತೃದೇವತೆಗಳಿಗೆ ತರ್ಪಣ ಮಾಡಿ ವಿಧಿಯಂತೆ ಶ್ರಾದ್ದ ಮಾಡಿದ ಮನುಷ್ಯನು ಪಿತೃ ಋಣದಿಂದ ಮುಕ್ತನಾಗುವನು. ಲೋಲಾರ್ಕನೆಡೆಯಲ್ಲಿ ಮಿಂದು ಮಾಡಿದ ದಾನ, ಹೋಮ, ದೇವಪೂಜೆಗಳು ಅನಂತವಾಗುವವು. ಸೂರ್ಯಗ್ರಹಣ ಕಾಲದಲ್ಲಿ ಇಲ್ಲಿ ಮಾಡಿದ ಸ್ನಾನ, ದಾನ ಮೊದಲಾದವುಗಳು ಕುರುಕ್ಷೇತ್ರಕ್ಕಿಂತಲೂ 10ರಷ್ಟು ವೃದ್ಧಿಯಾಗುವವು. ನರನು ರಥಸಪ್ತಮಿಯ ದಿನ ಲೋಲಾರ್ಕ ಗಂಗಾ ಸಂಗಮದಲ್ಲಿ ಮಿಂದರೆ ಕೂಡಲೇ 7 ಜನ್ಮಗಳಲ್ಲಿ ಮಾಡಿದ ಪಾಪಗಳಿಂದ ಮುಕ್ತನಾಗುವನು. ಪ್ರತಿ ಭಾನುವಾರದ ದಿನವೂ ಶುದ್ಧನಾಗಿ ಲೋಲಾರ್ಕನನ್ನು ದರ್ಶನ ಮಾಡಿದವನಿಗೆ ಈ ಲೋಕದಲ್ಲಿ ದುಃಖವು ಒಂದು ವೇಳೆಯೂ ಉಂಟಾಗುವುದಿಲ್ಲ. ಭಾನುವಾರದ ದಿನ ಆ ಲೋಲಾರ್ಕನನ್ನು ನೋಡಿ ಅವನ ಪಾದೋದಕವನ್ನು ಸೇವಿಸಿದವನಿಗೆ ದುಃಖವು, ಕಜ್ಜಿ ತುರಿಗಳು, ಕುಷ್ಠವು ಉಂಟಾಗುವುದಿಲ್ಲ. ಕಾಶಿಯಲ್ಲಿ ವಾಸಿಸುತ್ತಿದ್ದರೂ ಲೋಲಾರ್ಕನನ್ನು ಸೇವಿಸದ ಮಾನವನನ್ನು ಹಸಿವು ಮೊದಲಾದ ರೋಗಗಳಿಂದ ಉಂಟಾದ ದುಃಖಗಳು ಪೀಡಿಸುವವು. ಕಾಶಿಯಲ್ಲಿರುವ ಸಮಸ್ತ ತೀರ್ಥಗಳಿಗೆಲ್ಲ ಲೋಲಾರ್ಕ ತೀರ್ಥವು ಮೊದಲನೆಯ ಶಿರಸ್ಸು. ಅದರ ಜಲದಿಂದ ಸೇರಿದ ಇತರ ತೀರ್ಥಗಳು ಅಂಗಗಳು. ಭೂಮಂಡಲದಲ್ಲಿರುವ ಸಕಲ ತೀರ್ಥಗಳು ಹಸಿ ಸಂಭೇದ ತೀರ್ಥದ 16ನೆಯ 1 ಕಲೆಗೂ ಸಮಾನಗಳಲ್ಲ. ಸಕಲ ತೀರ್ಥಗಳಲ್ಲಿಯೂ ಸ್ನಾನ ಮಾಡುವುದರಿಂದ ಉಂಟಾಗುವ ಫಲವು ಗಂಗಾ ಹಸಿ ಸಂಗಮದಲ್ಲಿ ಲಭಿಸುವುದು. ಮುನಿಯೇ, ನಾನೀಗ ಹೇಳಿರುವುದು ಅರ್ಥವಾದ ಸ್ತುತಿವಾದಗಳಲ್ಲ, ನಿಜವಾಗಿಯೂ ಯಥಾರ್ಥವಾದವು. ಸಜ್ಜನರು ಅದನ್ನು ಆದರದಿಂದ ನಂಬಬೇಕು. ಅಸೂಯೆಯುಳ್ಳ ತಾರ್ಕಿಕರು ವಿಶ್ವೇಶ್ವರನು ಅವರ ಗಂಗೆಯು ಇರುವುದು ಸುಳ್ಳೆಂದು ಅನುಮಾನದಿಂದ ವಾದಿಸುವರು. ಕುತರ್ಕ ಬಲದಿಂದ ಅಹಂಕಾರಗೊಂಡ ಯಾವ ಮೂಢರು ಕಾಶಿಯಲ್ಲಿರುವ ಸಮಸ್ತವು ಅರ್ಥವಾದವೆಂದು ಸಾಧಿಸುವರು ಅವರು ಪ್ರತಿ ಯುಗದಲ್ಲಿಯೂ ಅಮೇಧ್ಯದ ಕೀಟಗಳಾಗಿ ಹುಟ್ಟುವರು. ಮಹತ್ತಾದ ಒಂದು ಕಾಶಿ ತೀರ್ಥದ ಸಾಮ್ಯವನ್ನು 3 ಲೋಕಗಳು ಹೊಂದಲಾರವು. ನಾಸ್ತಿಕರು, ವೇದ ಬಾಹ್ಯರು, ಗುಹ್ಯೇಂದ್ರಿಯ ಹೊಟ್ಟೆಗಳಲ್ಲಿ ಆಸಕ್ತರು, ಚಂಡಾಲರು ಇವರ ಮುಂದೆ ಕಾಶಿಯನ್ನು ವರ್ಣಿಸಬಾರದು. ಲೋಲಾರ್ಕನ ಕಿರಣಗಳಿಂದ ಸಂತಪ್ತರು, ಹಸಿ ನದಿಯ ಜಲಪ್ರವಾಹದಿಂದ ದಾರಿ ತಪ್ಪಿದವರು, ಕಾಶಿ ದ್ವೇಷಿಗಳು,
ಕಾಶಿಯ ದಕ್ಷಿಣ ದಿಗ್ಭಾಗವನ್ನು ಪ್ರವೇಶಿಸಬಾರದು. ಈ ಲೋಲಾರ್ಕನ ಮಹಿಮೆಯನ್ನು ಕೇಳಿದ ಮಾನವೋತ್ತಮನು ದುಃಖ ಸಮುದ್ರ ರೂಪವಾದ ಸಂಸಾರದಲ್ಲಿ ಎಲ್ಲೆಲ್ಲಿಯೂ ದುಃಖಗೊಳ್ಳುವುದಿಲ್ಲ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಲೋಲಾರ್ಕ ವರ್ಣನವೆಂಬ 46ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.